ನಮಸ್ಕಾರ ವೀಕ್ಷಕ ಬಂಧುಗಳಿಗೆ ಹಾಗೂ ನನ್ನೆಲ್ಲ ಸಮಸ್ತ ಕರ್ನಾಟಕದ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲ್ ಮೂಲಕ ಈ ಒಂದು ಸಂದೇಶ ನೀಡುವ ಅಂಶವೇನೆಂದರೆ, ಇಂದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಿನಿ ವಿಧಾನಸೌಧದ ಮುಂದೆ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು, JDS ಕಾರ್ಯಕರ್ತರು ಹಾಗೂ ಇನ್ನು ಅನೇಕ ಸಂಘಟನೆಗಳು ಜೊತೆಗೂಡಿ ರೈತರ ಹೊಲಗಳಿಗೆ ಹೋಗಲು ದಾರಿ ಮಾಡಿ ಅನುವು ಮಾಡಿಕೊಡಲು ಒಂದು ಉತ್ತಮ ಪರ್ಯಾಯ ವೇದಿಕೆಯಾಗಿ ಹೋರಾಟ ನಡೆಯಿತು. ಈ ಹೋರಾಟದಲ್ಲಿ ಎಲ್ಲ ರೈತರ ಒಕ್ಕೊರಲಿನಿಂದ ಜಮೀನಿನಲ್ಲಿ ರೈತರುಗಳಿಗೆ ಬೆಳೆಗಳನ್ನು ಸಾಗಿಸಲು, ಜಮೀನುಗಳಿಗೆ ಹೋಗಲು, ಇನ್ನು ಹಲವಾರು ವಿಧಗಳಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಬೇಗೆಯನ್ನು ಸರಿಪಡಿಸಿಕೊಳ್ಳಲು ರಸ್ತೆಗಳು ಸರಿಯಾಗಿ ಮಾಡಿಕೊಡಬೇಕು. ಸುಪ್ರೀಂ ಕೋರ್ಟ್ನ ಆರ್ಡರ್ ಇದ್ದರೂ ಕೂಡ ಅಲ್ಲಿ ನಮಗೆ ಜಮೀನಿನಲ್ಲಿ ಹಾಯಲು ಆಗ್ತಾ ಇಲ್ಲ ಅಂತಕ್ಕಂತಹ ಒಂದು ಕಳವಳವನ್ನು ರೈತರು ವ್ಯಕ್ತಪಡಿಸಿ ಇಂದು ಬೃಹತ್ ಸಂಖ್ಯೆಯಲ್ಲಿ ತಹಸೀಲ್ದಾರ್ ಆಫೀಸ್ ಅಂದರೆ ಮಿನಿ ವಿಧಾನಸೌಧದ ಮುಂದೆ ಬೃಹತ್ ಸಂಖ್ಯೆಯಲ್ಲಿ ಹೋರಾಟ ನಡೆಯಿತು. ಈ ಹೋರಾಟದಲ್ಲಿ JDSನ ಮುಖಂಡರಾಗಿರ್ತಕ್ಕಂಥ ಹಾಗೂ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಹಾಗೂ MLA ಅಭ್ಯರ್ಥಿಗಳಾಗಿರ್ತಕ್ಕಂತಹ ಭಾವಿ ಶಾಸಕರಾಗಿರ್ತಕ್ಕಂತಹ ಶ್ರೀಯುತ ಗೌರವಾನ್ವಿತ BD ಪಾಟೀಲರು ಭಾಗವಹಿಸಿದ್ರು. ಹಾಗೂ JDS ಮುಖಂಡರಾಗಿರ್ತಕ್ಕಂತಹ ಸಿದ್ದು ಡಂಗ, ರಾಜ್ಯ JDS ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಯೂಬ್ ನಾಟಿಕಾರ್, ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾಗಿರ್ತಕ್ಕಂಥ ಇಂಡಿಯಾ ನಿಯಾಜ್ ಅಗರ್ಖೇಡ್ರವರು ಹಾಗೂ ಪ್ರಚಾರ ಸಮಿತಿಯ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಫಿರೋಜ್ BS ರವರು, ಹೀಗೆ ನೂರಾರು ಸಂಖ್ಯೆಯಲ್ಲಿ JDS ಕಾರ್ಯಕರ್ತರೊಂದಿಗೆ ಹಾಗೂ ರೈತ ಪರ ಎಲ್ಲ ಹೋರಾಟಗಾರರೊಂದಿಗೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ಬಾಳು ಮುಳ್ಸಿ ಹಾಗೂ ಮಹೇಶ್ ಹೂಗಾರ್ ತಾಲೂಕು ಉಪಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಇಂಡಿ ತಾಲೂಕಾ ಉಪಾಧ್ಯಕ್ಷರು, ಹೀಗೆ ಹಲವಾರು ಸಂಖ್ಯೆಯಲ್ಲಿ ಬಹಳಷ್ಟು ಕಾರ್ಯಕರ್ತರು ಜೊತೆಗೂಡಿ ಒಕ್ಕೊರಲಿನಿಂದ ರೈತರಿಗೆ ನ್ಯಾಯ ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿ ಬಹಳ ಬಲಯುತವಾಗಿರ್ತಕ್ಕಂಥ ಧ್ವನಿ ಸಂದೇಶವನ್ನು ನೀಡುವುದರ ಮೂಲಕ ಒಕ್ಕೊರಲಿನಿಂದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವುದರ ಮೂಲಕ ಹಾಗೂ ತಾರ್ಕಿಕವಾಗಿ ಪರಿಹಾರವನ್ನು ಕಂಡುಕೊಳ್ಳುವುದರ ಮೂಲಕ ಹೋರಾಟವನ್ನು ಸಾಯಂಕಾಲ ಅಂದರೆ 7:37 ಅಂತ್ಯಗೊಳಿಸಲಾಯಿತು. ಸೊ ಮುಂದಿನ ಕ್ರಮವಾಗಿ ಎಲ್ಲ ರೈತ ಪರ ಹೋರಾಟಗಾರರು ಹಾಗೂ JDS ಪರ ಹೋರಾಟಗಾರರು ಹಾಗೂ ಕನ್ನಡ ಪರ ಹೋರಾಟಗಾರರು ಒಕ್ಕೊರಲಿನಿಂದ ಮುಂದಿನ ದಿನಗಳಲ್ಲಿ ಇಂಡಿ ತಾಲೂಕಿನಲ್ಲಿರ್ತಕ್ಕಂತಹ ಎಲ್ಲ ರೈತರ ಜಮೀನುಗಳಿಗೆ ಹೋಗಲು ರಸ್ತೆಯ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಒಕ್ಕೊರಲಿನ ಒಂದು ಬೇಡಿಕೆಯನ್ನು ಇಟ್ಟು ಹೋರಾಟವನ್ನು ತಾರ್ಕಿಕವಾಗಿ ಅಂತ್ಯಗೊಳಿಸಿದರು. ಸೊ ಈ ಶುಭ ಸಂದರ್ಭದಲ್ಲಿ ಹಲವಾರು ಸಂಖ್ಯೆಯಲ್ಲಿ ಮಾತನಾಡಿ ಎಲ್ಲ ರೈತ ಪರ ಹೋರಾಟಗಾರರು, JDS ಮುಖಂಡರಾಗಿರ್ತಕ್ಕಂಥ ಹಾಗೂ MLA ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಾವಿ ಶಾಸಕರಾಗಿರ್ತಕ್ಕಂಥ BD ಪಾಟೀಲ್ರವರ ನೇತೃತ್ವದಲ್ಲಿ ಉತ್ತಮ ಸಂವೇದನಾಶೀಲ ಸಂದೇಶದೊಂದಿಗೆ ರೈತರ ಮನವಿಗೆ ಸ್ಪಂದಿಸಿ ಅಧಿಕಾರಿಗಳು ತಾರ್ಕಿಕವಾಗಿ ಹೋರಾಟವನ್ನು ಅಂತ್ಯಗೊಳಿಸಿದರು ಎಂದು ತಿಳಿಸಲು ಈ ಮೂಲಕ ನಾನು ಇಚ್ಛಿಸುತ್ತೇನೆ. ಸೊ ಅನ್ನದಾತನಿಗೆ ಸರಿಯಾದ ನ್ಯಾಯ ಸಿಗಲೇಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ವಾದ.